ನಗರದಲ್ಲಿ ಮುಂದುವರೆದ ಪುಡಿ ರೌಡಿಗಳ ಅಟ್ಟಹಾಸ. ಯುವಕರನ್ನ ಕೂಡಿ ಹಾಕಿ ಪುಡಿ ರೌಡಿಗಳಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ. ವಿವಿನ್ ರಿಚರ್ಡ್ ಎಂಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಯುವಕನನ್ನ ಕೂಡಿ ಹಾಕಿ ಪುಡಿ ರೌಡಿಗಳಿಂದ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಒಂದು ಕ್ಷುಲ್ಲಕ ಕಾರಣಕ್ಕೆ ಪುಡಿ ರೌಡಿ ವಿಜಯ್ ಬಿಜವಾಡ ಮತ್ತು ಟೀಮ್ನಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಳೆದ 15ರ ಮಧ್ಯರಾತ್ರಿ 2 ಗಂಟೆಗೆ ಊಟಕ್ಕೆ ತೆರಳಿದ್ದ ಪುಡಿ ರೌಡಿಗಳು ಅದೇ ವೇಳೆ ಹೋಟೆಲ್ ಹೊರಗಡೆ ವಿವಿನ್ ಜೊತೆ ಸಿಗರೇಟ್ ವಿಚಾರವಾಗಿ ಜಗಳ ಆಗಿದೆ. ಜಗಳ ವಿಕೋಪಕ್ಕೆ ತಿರುಗಿ ಬಿಜವಾಡ್ ಸಂಗಡಿಗರಿಂದ ರಿಚರ್ಡ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆ ಮಾಡಿ ತನ್ನ ಕಾರಿನಲ್ಲೇ ರಿಚರ್ಡ್ನನ್ನ ಹತ್ತಿಸಿಕೊಂಡು ಹೋಗಿದ್ದಾರೆ ಗ್ಯಾಂಗ್ನವರು. ಈ ವೇಳೆ ಮನೆಯಲ್ಲಿ ಕೂಡಿ ಹಾಕಿಕೊಂಡು ರಿಚರ್ಡ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆಗೊಳಗಾದಂತ ವಿವಿನ್ ಹುಬ್ಬಳ್ಳಿಗ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ವಿವಿನ್. ನೋಡಿ, ಪುಡಿ ರೌಡಿಗಳ ಹಾವಳಿಗೆ ಪಾಪ ಅಲ್ಲೆಲ್ಲೋ ನಿಂತ್ಕೊಂಡು ತಮ್ಮ ಪಾಡಿಗೆ ತಾವಿದ್ದಂಥ ವ್ಯಕ್ತಿಯ ಮೇಲೂ ಕೂಡ ಹಲ್ಲೆಯನ್ನ ಮಾಡಿರುವಂಥದ್ದು. ಒಂದು ಕ್ಷುಲ್ಲಕ ಕಾರಣಕ್ಕೆ ಈ ಘಟನೆ ನಡೆದಿದೆ. ಸಿಗರೇಟನ್ನು ಸೇಯ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಮಾತುಕತೆ ಆಗಿದೆ. ನೋಡಿ ಯಾವ ರೀತಿಯಾಗಿ ಹಲ್ಲೆ ಮಾಡಲಾಗಿದೆ ಅಂತ. ಆತನ ತಲೆಗೆ, ಕೈ, ಕಾಲು, ಮುಖ ಎಲ್ಲ ಕಡೆಯಲ್ಲೂ ಕೂಡ ಗಾಯವಾಗಿರುವಂಥದ್ದು. ಹೊಡೆದು ನಂತರ ಕಾರ್ ಹತ್ತಿಸ್ಕೊಂಡು ಈತನನ್ನು ಕರ್ಕೊಂಡೋಗಿ ಮನೇಲಿ ಕೂಡ ಹಾಕಿ ಮತ್ತೆ ಹೊಡೆದಿದ್ದಾರೆ. ಸೊ ಆದಷ್ಟು ಬೇಗ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗ್ತಾ ಇದೆ. ಹುಬ್ಬಳ್ಳಿ ನಗರದಲ್ಲಿ ಈ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದು ಪ್ರಶ್ನೆ. ಕಾನೂನು ಸುವ್ಯವಸ್ಥೆ ಹುಬ್ಬಳ್ಳಿ ನಗರದಲ್ಲಿ ಹಾಗಿದ್ರೆ ಸಂಪೂರ್ಣವಾಗಿ ಮರೆ ಆಗ್ಬಿಟ್ಟಿದ್ಯಾ? ಪೊಲೀಸರಿಗೇನು ಹೆದರೋದೇ ಇಲ್ವಾ? ಇತ್ತೀಚೆಗೆ ಹುಬ್ಬಳ್ಳಿಯ ಪ್ರಕರಣಗಳನ್ನು ನಾವು ಗಮನಿಸ್ತಾ ಇರಬೇಕಾಗತ್ತೆ. ಪುಡಿ ರೌಡಿಗಳ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದಷ್ಟು ಬೇಗ ಇದಕ್ಕೆಲ್ಲ ಕಡಿವಾಣ ಹಾಕಿ ಅಂತ ಸಾರ್ವಜನಿಕರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಈ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ವಿವಿನ್ ದೂರನ್ನು ಕೂಡ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ಅವರೀಗ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ತಲೆ, ಕೈ, ಕಾಲು, ಮುಖ ಇಲ್ಲೆಲ್ಲ ಗಾಯಗಳಾಗಿರುವಂಥದ್ದು. ಹೆಂಗೆ ಬೇಕು ಹಾಗೆ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಒಂದು ಚಿಕ್ಕ ವಿಚಾರಕ್ಕೆ ಪುಡಿ ರೌಡಿ ವಿಜಯ್ ಬಿಜವಾಡ ಆ್ಯಂಡ್ ಟೀಮ್ನಿಂದ ಈ ರೀತಿಯಾಗಿ ಕೃತ್ಯವನ್ನು ಎಸಗಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾದಂಥ ಹಲ್ಲೆ ಆಗಿರುವಂಥದ್ದು. ಈ ಊಟಕ್ಕೆ ಅಂತ ರಾತ್ರಿ 2 ಗಂಟೆ ಟೈಮಲ್ಲೇನೋ ಆಚೆ ಬಂದಿದ್ರಂತೆ. ಈ ಸಂದರ್ಭದಲ್ಲಿ ಆ ಹೋಟೆಲ್ ಮುಂದೆ ನಿಂತ್ಕೊಂಡು ಈ ಹಲ್ಲೆಗೊಳಗಾದಂಥ ವ್ಯಕ್ತಿ ಸ್ಮೋಕ್ ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಮಾತುಕತೆ ಆಗಿದೆ. ಅದೇನು ಮಾತುಕತೆ ಆಗಿದೆ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಆಮೇಲೆ ಹೊಡೆಯಲಾಗಿದೆ, ಹಲ್ಲೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈ ಪ್ರಕರಣದ ಹಿನ್ನೆಲೆಗೇನು, ಸದ್ಯ ವಿವಿನ್ ಪರಿಸ್ಥಿತಿ ಯಾವ ರೀತಿ ಆಗಿದೆ ಮತ್ತು ತೀರಾ ಅನ್ಸೋದು ಯಲ್ಲಪ್ಪ, ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಈ ಥರದ್ದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯೇ, ಏನು ಕತೆ? ನೀತಿ ಏನು ಕ್ಷುಲ್ಲಕ ಕಾರಣಕ್ಕೆ ಯುವಕರವರಿಗೆ ಮನಸೋ ಇಚ್ಛೆ ತಳಿಸಿದ್ದು ಅಲ್ಲದೆ ಇಲ್ಲಿ ಅಂತಂದ್ರೆ ಅವನ್ನ ಇಲ್ಲಿ ಕೂಡಿ ಹಾಕಿ ಅಕ್ರಮವಾಗಿ ಕೂಡಿ ಹಾಕಿ ಅಂತ ಏನು ಪುಡಿ ರೌಡಿಗಳಂದ್ರೆ ಆತನ ಮನೆಯಲ್ಲೇ ಕೂಡಿ ಹಾಕಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಒಂದು ಘಟನೆ ನಡೆದಿದೆ. ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಒಂದು ರೆಂಟಾ ರೆಸ್ಟೋರೆಂಟ್ ಇದೆ. ಆ ಒಂದು ರೆಂಟಾ ರೆಸ್ಟೋರೆಂಟ್ ಅಲ್ಲಿ ಮೊದಲಿಗೆ ಇಲ್ಲಿ ಅಂದ್ರೆ ಮಧ್ಯರಾತ್ರಿ 2 ಗಂಟೆವರೆಗೆ ಅದಕ್ಕೆ ಅವಕಾಶ ಕೊಟ್ಟಿದ್ದು ತಪ್ಪು. ಯಾಕಂದ್ರೆ 2 ಗಂಟೆವರೆಗೂ ಆ ಒಂದು ಏನು ರೆಂಟಾ ರೆಸ್ಟೋರೆಂಟ್ ಇಲ್ಲದೆ ಇಲ್ಲಿ ಮದ್ಯ ಮತ್ತು ಇಲ್ಲಿ ಅಂದ್ರೆ ಸಿಗರೇಟ್ ಎಲ್ಲ ರೀತಿಯಾದಂತಹ ಒಂದು ಸಪ್ಲೈ ಆಗುತ್ತೆ ಮತ್ತು ಊಟವೂ ಸಪ್ಲೈ ಆಗುತ್ತೆ. ಆ ಒಂದು ಸಪ್ಲೈ ಆಗುವ ಹಿನ್ನೆಲೆಯಲ್ಲಿ ಪುಡಿ ರೌಡಿಗಳು ಆ ಒಂದು ಹೋಟೆಲ್ಗೆ ಬರ್ತಾರೆ. ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದ್ರೆ ವಿಜಯ್ ಬಿಜವಾಡ್ ಅಂಡ್ ಟೀಮ್, ಒಟ್ಟು ವಿಜಯ್ ಬಿಜವಾಡ್ ಮತ್ತು ಆತನ ಗೆಳೆಯರು 3 ಜನ ಬರ್ತಾರೆ. ಅಲ್ಲಿ ಬಂದು ಇಲ್ಲಿ ಅಂದ್ರೆ ಈತನ ಏನು ವಿವಿನ್ ರಿಚರ್ಡ್ ಹೇಳಿದ್ರೆ ಆತನ ಒಂದು ಸಿಗರೇಟ್ ವಿಚಾರಕ್ಕೆ ಆತನ ಮೇಲೆ ಇಲ್ಲಿ ಅಂದ್ರೆ ಪ್ರಮುಖವಾಗಿ ಆತನ ಜೊತೆಗೆ ಇಲ್ಲಿ ಅಂದ್ರೆ ಜಗಳ ಆರಂಭವಾಗುತ್ತೆ. ಜಗಳ ಇಲ್ಲಿ ಅಂದ್ರೆ ವಿಕೋಪಕ್ಕೆ ಹೋಗುತ್ತೆ. ವಿಕೋಪಕ್ಕೆ ಹೋದಾಗ ಇಲ್ಲಿ ಅಂದ್ರೆ ಆತನಿಗೆ ಹಿಗ್ಗಾಮುಗ್ಗ ಅಲ್ಲೇ ಒಂದು ಸ್ಥಳಿಸ್ತಾರೆ. ಸ್ಥಳಿಸಿದ ನಂತರ ಆ ಏನು ಈ ವಿವಿನ್ ಏನಿದ್ದಾರೆ ವಿವಿನ್ ರಿಚರ್ಡ್ ಅನ್ನ ತಮ್ಮದೇ ಕಾರಲ್ಲಿ ಏನು ಈ ವಿಜಯ್ ಬಿಜವಾಡ್ ಅಂದ್ರೆ ತಮ್ಮದೇ ಕಾರಲ್ಲಿ ಹತ್ತಿಸ್ಕೊಂಡು ಹೋಗಿ ಇಲ್ಲಿ ಹುಬ್ಬಳ್ಳಿಯ ಒಂದು ವೀರಾಪುರ ಓಣಿ ಇದೆ. ಆ ವೀರಾಪುರ ಓಣಿಯಲ್ಲಿ ಆತನನ್ನ ಕರೆದುಕೊಂಡು
ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡೋಗಿ ವಿಜಯ್ ಬಿಜವಾಡ್ ತನ್ನ ಮನೆಯಲ್ಲಿ ಕೂಡಿ ಹಾಕಿ ಇಲ್ಲಿ ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಆತ ಏನು ವಿಜಯ್ ಬಿಜವಾಡ್ ಮತ್ತು ಆತನ ಸಹಚರರು 3 ಜನ ಮತ್ತು ಅಲ್ಲಿ ಇಬ್ಬರು ಬರ್ತಾರೆ. ಇಬ್ಬರು ಬಂದು ಒಟ್ಟು 7-8 ಜನ ಸೇರಿ ಇಲ್ಲಿ ಅಂದ್ರೆ ಆ ಕಲ್ಲಿನಿಂದ ಆತನಿಗೆ ಇಲ್ಲಿ ಅಂದ್ರೆ ವಿವಿನ್ ರಿಚರ್ಡ್ ಮೇಲೆ ಹಲ್ಲೆ ಮಾಡ್ತಾರೆ. ಅದು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಈತನಿಗೆ ವಿವಿನ್ಗೆ ಈಗಾಗಲೇ ಅಂದ್ರೆ ತಲೆಗೆ ಮತ್ತು ಹೊಟ್ಟೆ ಮತ್ತು ಮುಖಕ್ಕೆ ಗಂಭೀರವಾಗಿ ಗಾಯಗೊಂಡಿವೆ ಮತ್ತು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾನೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ವಿದ್ಯಾನಗರದಲ್ಲಿ ಪ್ರಕರಣವನ್ನ ದಾಖಲಿಸ್ತಾನೆ, ದೂರನ್ನ ಕೊಡ್ತಾನೆ. ದೂರು ಕೊಟ್ಟರು ಇಲ್ಲಿ ಏನು ಪುಡಿರವರುಗಳಿಗೆ ಮಟ್ಟ ಹಾಕುವಂತ ಕೆಲಸವನ್ನ ಇಲ್ಲಿ ವಿದ್ಯಾನಗರ ಪೊಲೀಸರು ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ವಿಜಯ್ ಬಿಜವಾಡನ್ನ ಇಲ್ಲಿ ವಶಕ್ಕೆ ತೆಗೆದುಕೊಳ್ಳೋದಾಗ್ಲಿ ವಿಚಾರಣೆ ಮಾಡೋದಾಗ್ಲಿ ಮಾಡಲ್ಲ. ಕೇವಲ ವಿಜಯ್ ಬಿಜವಾಡ್ ಇದೇ ಒಂದು ಪ್ರಕರಣದಲ್ಲ, ಈ ಹಿಂದ್ಗಡೆ ಹುಬ್ಬಳ್ಳಿಯ ಒಂದು ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಹ ಇಲ್ಲಿ ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಈತ ಒಂದು ಗಲಾಟೆ ಮಾಡಿದ್ದ. ಅವಾಗೂ ಸಹಿತ ಈತನನ್ನ ಬಂಧಿಸಲಾಗಿತ್ತು. ಆತ ಈಗ ಜಾಮೀನಿನ ಮೇಲಿದ್ದಾನೆ ವಿಜಯ್ ಬಿಜವಾಡ್. ಈತ ಏನು ವಿಜಯ್ ಬಿಜವಾಡ್ ಅಂದ್ರೆ ಪುಡಿ ರೌಡಿ ಈತ. ಈ ಪುಡಿ ರೌಡಿಯ ಮೇಲೆ ಈ ಹಿಂದೆ ಸಾಕಷ್ಟು ಪ್ರಕರಣಗಳಿವೆ. ಈಗ ಮತ್ತೆ ಅಂತ್ಯ ಪ್ರಕರಣಕ್ಕೆ ಈತ ಬಾಲ ಬಿಚ್ಚಿದ್ದಾನೆ. ಈತನ ಕೇವಲ ವಿಜಯ್ ಬಿಜವಾಡ್ ಅಷ್ಟೇ ಅಲ್ಲ ಸಹಿತ ಇಂತಹ ಸಾಕಷ್ಟು ಪುಡಿ ರೌಡಿಗಳು ಇವತ್ತು ಹುಬ್ಬಳ್ಳಿಯಲ್ಲಿ ಹುಟ್ಟಿಕೊಂಡರೆ ಇಂಥವರಿಗೆ ಮಟ್ಟ ಹಾಕುವಂತ ಕೆಲಸವನ್ನ ಇವತ್ತು ಹುಬ್ಬಳ್ಳಿ ದಡ ಪೊಲೀಸರು ಮಾಡಬೇಕಾಗಿದೆ. ನೀತಿ ಧನ್ಯವಾದ ಇಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.